ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇಲ್ಲೊಂದು ವಿಷಯ ಭಾಳ ಪ್ರಮುಖ ಪ್ರಸ್ತಾಪ ಮಾಡಬೇಕಾಗ್ಯದ. ಧರ್ಮಸ್ಥಳ ವಿಷಯವನ್ನು ನಿಧಾನಕ್ಕೆ ರಾಜಕೀಕರಣಗೊಳಿಸ್ತಾ ಇದೆಯಾ ಅನ್ನುವಂಥದ್ದು. ಒಂದು ಕಡೆ BJPಗರು ಹಿಂದುತ್ವಕ್ಕೆ ಮೇಲೆ ದಾಳಿ, ಹಿಂದೂ ಜನರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಹಿಂದೂ ದೇವಸ್ಥಾನಗಳು ಅಪವಿತ್ರಗೊಳಿಸ್ತಾ ಇದ್ದಾರೆ, ಏನೇನು ಆರೋಪ ಮಾಡ್ತಾ ಇದ್ದಾರೆ ಅಂತ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಕಡೆ ನಮ್ಮ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪರವಾಗಿ BJP ಧರ್ಮಸ್ಥಳವನ್ನು ಕಬಳಿಸುತ್ತಾ ಇದೆಯಾ ಅನ್ನುವಂಥ ಅಂದ್ರೆ ಅದು ಲೂಟಿ ಮಾಡ್ತಾ ಇದೆಯಾ. ಯಾಕಂದರೆ 500 ಕೋಟಿ ರೂಪಾಯಿಗಳ ಟ್ರಾನ್ಸಾಕ್ಷನ್ ನಡೀತಾ ಇರ್ತದೆ, ಅದನ್ನು ಕರೆಕ್ಟ್ಗಳು ಏನಾದರೂ ಮಾಡ್ತಾ ಇದೆ ಅನ್ನುವಂಗೆ ಆರೋಪ ಮಾಡ್ತಾ ಇದ್ದಾರೆ. ಎರಡೂ ಸತ್ಯದ ತೆರೆಯ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ರು ಒಬ್ರಿಗೊಬ್ಬರು. ಹಿಂದೂಗಳ ಮನಸ್ಸಿಗೆ ನೋವು ಮಾಡುವಂಥದ್ದು, ಹಿಂದೂ ಪವಿತ್ರ ಸ್ಥಾನವನ್ನು ಹಾಳು ಮಾಡ್ತಾ ಇದ್ದಾರೆ. ಪಾದ್ರಿಗಳದ್ದೋ ಮತ್ತಾರದ್ದೋ ಅಥವಾ ಇಸ್ಲಾಂ ಧರ್ಮಗಳಿಂದಲೂ ಎಲ್ಲೊಂದು ದುಡ್ಡು ಬರ್ತಾ ಇದೆ. ಆದ್ದರಿಂದ ಇದೆಲ್ಲ ಈ ವಿಚಾರವಾದಿಗಳು ಅನ್ನುವಂಥವ್ರು ನಕ್ಸಲೈಟ್ಸರು ಇದರ ಪಾವಿತ್ರ ಮಾಡ್ತಾ ಇದ್ದಾರೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೇನಿಲ್ಲ, ಯಾವುವು ಇಲ್ಲಿವರೆಗೆ ಸಿಕ್ಕಿಲ್ಲ, ಏನೂ ಆಗಿಲ್ಲ ಅನ್ನುವಂಥ ಮಾತನ್ನು BJPಗರು ಅಶೋಕ್, ವಿಜೇಂದ್ರ ಎಲ್ಲರೂ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ DK ಶಿವಕುಮಾರ್ ಅವರು ಒಂದು ಹೊಸ ಪ್ರಯೋಗನ ಅದು BJP ಮೇಲೆ ಮಾಡ್ತಾ ಇದ್ದಾರೆ. BJPಗರು ಇಲ್ಲಿ ದುಡ್ಡು ಸಾಕಷ್ಟು ಬರ್ತಾಯಿದೆ, ಅದನ್ನು ಹೊಡ್ಕೋಬೇಕು, ಅದ್ರ ಮೇಲೆ ತಮಗೆ ತೊಗೊಳ್ಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಇದನ್ನು ಮಾಡಿಕೊಡೋದಿಲ್ಲ, ನಾವು ಕಬಳಿಸಲಿಕ್ಕೊಳ್ಳೋದಿಲ್ಲ ಅನ್ನೋಂಥ ಒಂದು ಹೊಸ ಬಾಂಬನ್ನು ಹಾಕಿದ್ದಾರೆ. ಇಬ್ಬರು ಸತ್ಯನ, ಇವರಿಬ್ಬರು ತಿಕ್ಕಾಡದಲ್ಲೇ ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದರೆ, ಅನ್ಯಾಯಕ್ಕೊಳಗಾಗಿ ಸತ್ತವರ ಅಥವಾ ಕೊಲೆಯಾದವರ ಅಥವಾ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದವರ ವಿಚಾರಣೆ ಅಲ್ಲೇ ನಿಲ್ಲುತ್ತಾ, SIT ಸ್ಟಾಪ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಇವತ್ತು ಬರ್ತಾಯಿದೆ. ಯಾಕಂದ್ರೆ ಇದೆಲ್ಲ ಈ ನ್ಯಾಯವನ್ನು ಏನಪ್ಪ ಅಂದರೆ ಇವ್ರಿಗೆ ಸಿಗದಂಗೆ ಮಾಡುವಂಥ ಒಂದು ಪ್ಲ್ಯಾನ್ಗಳು, ಅಥವಾ ಈಗ ಆದಂಥ ಅನ್ಯಾಯಗಳ ತನಿಖೆ ಸರಿಯಾಗಿ ಆಗಬಾರ್ದು ಅನ್ನೋದು, ಜೊತೆಗೆ ಇದನ್ನು ಹಳ್ಳ ಹಿಡಿಸುವಂಥ ಕೆಲಸ, ತಪ್ಪಿಸುವಂಥ ಕೆಲಸ. ಸೌಜನ್ಯ ಪ್ರಕರಣದಲ್ಲಿ ಏನಾಯ್ತಲ್ಲ ಅದು ಈಗ ಮಾಡ್ತಾ ಇದ್ದಾರೆ, ಪ್ರಯೋಗವನ್ನು ಶುರು ಮಾಡಿದ್ದಾರೆ ಅಂತ BJP ಮತ್ತು ಕಾಂಗ್ರೆಸ್ಗೆ ಕೂಡಿಕೊಂಡು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ನಿಜವಾಗಿಯೂ ಎರಡೂ ಪಕ್ಷಗಳು ಮಾಡುತ್ತಿರುವಂಥ ದೊಡ್ಡ ಅನ್ಯಾಯ. ಯಾವುದಕ್ಕೆ? ನ್ಯಾಯಕ್ಕೆ. ಅನ್ಯಾಯಕ್ಕೆ ಬಲಿಯಾದ ಜನರಿಗೆ ಮಾಡುವಂತಹ ಮತ್ತೊಂದು ಅನ್ಯಾಯ. ಇದಕ್ಕೆ ಕ್ಷಮೆನೇ ಇಲ್ಲ ಎರಡೂ ಪಕ್ಷಗಳಿಗೆ. ಅವರು ಹೇಳ್ತಾ ಇದ್ದಾರೆ ರೊಕ್ಕದ ಪ್ರಕರಣಗಳು ಮಾಡ್ತಾ ಇದ್ದಾರೆ BJPಗರು ಹೇಳ್ತಾ ಇದ್ದಾರೆ ಹಿಂದುತ್ವವನ್ನು ನಾಶ ಮಾಡ್ತಾ ಇದ್ದಾರೆ. ಇವರು ಹಿಂದುತ್ವದ ಕೇಂದ್ರ ಸ್ಥಾನದ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ. ಇವರು ವಿರೋಧಿಗಳು, ನಕ್ಸಲೈಟ್ಸ್ ಅಲ್ರಿ, ಮತ್ತೇನೋಲ್ರಿ, ಪಂಥದವ್ರಲ್ರಿ, ಕಾಂಗ್ರೆಸ್ಸಿಗರಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಈ ಇಬ್ಬರ ಈ ಒಂದು ವಾದದಿಂದಾಗಿ ಅಲ್ಲಿ ಸತ್ಯ ಪಾಪ ಅನೇಕ ಅಲ್ಲಿ ಸೌಜನ್ಯ ಅಂತವ, ಇನ್ನುಳಿದ ಅದೇ ಕಾಲ ಪದ್ಮಲತಾರಂತ, ಆನಿ ಮಹೋದನಂತ, ಯಮುನಾನಂತ ಅನೇಕ ಜನ, ಒಂದೋ ಎರಡೋ ಭೂಮಿಗಾಗಿ ಅನೇಕ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಇನ್ನೂ ಅನೇಕ ಜನ ಅಲ್ಲೇ ತಮ್ಮ ಭೂಮಿ ಕಳ್ಕೊಳ್ಳೋ ಜೊತೆಗೆ ತಮ್ಮ ಸಂಬಂಧಿಗಳನ್ನ, ಮಕ್ಕಳನ್ನು, ತಂದೆಯನ್ನು ಕಳ್ಕೊಂಡಂಥವ್ರು ಇದ್ದಾರಲ್ಲೇ. ಅವ್ರಿಗೆಲ್ಲ ನ್ಯಾಯ ಸಿಗೋದು ಎಲ್ಲಿ ಬದಿಗೆ ಹೋಗ್ತದೆ ಅನ್ನುವಂಥ ಈ ಒಂದು ಭಯ ಮೂಡುವ ಸಂದರ್ಭದಲ್ಲೇ ಸಹಜವಾಗಿ SIT ಬಗ್ಗೆ ಕುತೂಹಲ ಮೂಡ್ತದೆ ಯಾರಿಗಾದರೂ. SIT ನಿಜವಾಗಿಯೂ ತನ್ನ ಕೆಲಸ ಮಾಡ್ತಾ ಇದೆ ಅಂತ. ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಚೆಮ್ಮರೆಡ್ಡಿ ಅವ್ರನ್ನ ಕರೆಸಿ ಮಾತಾಡೋದು, ಅವ್ರ ನಂತರ ಸೌಜನ್ಯಗಳ ತಾಯಿ ಅವರು ಬಂದು ಅವ್ರಿಗೆ ಆರೋಪ ಮಾಡಿ ಅಥವಾ ನಮ್ಮ ಆದಂಥ ಯಾರ ಮೇಲೆ ಸಂಶಯ ಇದನ್ನು ಆ ವಿಷಯವನ್ನು ಮಂಡಿಸಿದ್ದು. ಅದರ ನಂತರದಲ್ಲೇ ನಮ್ಮ ಮಟ್ಟಣ್ಣವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿದ್ದು. ಈಗ ಅದೇ ಕಾಲಕ್ಕೆ ಜಗದೀಶ್ ಅವರು ಸಾಕಷ್ಟು ಮಾತಾಡಿದ್ದು, ಅವ್ರು ಕರೆಸಿ ಮಾತಾಡಿದ್ದು, ಅವ್ರ ಮುಖಾಂತರ ಸತ್ಯ ಹೊರಬಿಡಿಸೋದು ಕೆಲಸ ಮಾಡ್ತಾ ಇರೋದು. ಇದನ್ನೆಲ್ಲ ಗಮನಿಸಿದಾಗ SIT ಸರಿಯಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಸಮಾಧಾನ ಸಿಗ್ತದೆ. ಯಾಕಂದರೆ ಇವರಿಬ್ಬರು ಎರಡೂ ಪಕ್ಷಗಳು ಇವತ್ತು ಈ ಇಡೀ ಪ್ರಕರಣಗಳನ್ನು, ಆದಂಥ ಘಟನೆಗಳನ್ನು, ನೂರಾರು ಶವಗಳು ಹೋಗಿದ್ದನ್ನು ಇಬ್ಬರು ದಿಶಾಬಲ್ ಮಾಡಿಸುವಂಥಕ್ಕೆ ಒಂದು ಹಾದಿಯಲ್ಲಿದ್ದಾರೆ ಅನ್ನೋ ಅಷ್ಟಲ್ಲ. ಈ SIT ತನ್ನ ಕೆಲಸ ನಿಧಾನಕ್ಕೆ ಮೌನಾಗಿ ಸಂಯಮದಿಂದ ಈಗ ಶುರು ಮಾಡಿದಂತ ಅನ್ನೋಂಥ ಮಾತನ್ನು ಮಟ್ಟಣ್ಣವರು ಸ್ವತಃ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಇದು ನಿಂತಿಲ್ಲ, ಆರಂಭ ಆಗಿದೆ, ಈಗ ಇನ್ನೂ ಅಂತ್ಯ ಇಲ್ಲ. ಇಷ್ಟೊಳಗೆ ಏನು ತಿಳ್ಕೊಂಡಿದ್ದೀವಿ ನಾವೆಲ್ಲರೂ, ಇದು ಅಂತ್ಯ ಆದರೂ ಮುಚ್ಚಿಬಿಟ್ರು ಇದನ್ನು
ಇದನ್ನು ಹುಗಿದ ಹುಡುಗಿ ತಿಂದುಬಿಟ್ರಪ್ಪ ಇವರೆಲ್ಲರೂ. ಅನ್ಯಾಯವನ್ನು ಆಗಿದ್ದನ್ನು ಮುಚ್ಚಾಕಿಬಿಟ್ರು. ನ್ಯಾಯಕ್ಕೆ ಇಲ್ಲಿ ಬೆಲೆ ಇಲ್ಲ, ಸತ್ಯಕ್ಕೆ ಇಲ್ಲಿ ಬೆಲೆ ಇಲ್ಲ ಅಂತ ನಿಟ್ಟುಸಿರುಬಿಡುವಷ್ಟಲ್ಲ SIT ಒಂದು ಭರವಸೆ ಮೂಡಿಸ್ತದೆ. ಇದೆಲ್ಲ ಯಾರ್ಯಾರು ಆರೋಪ ಮಾಡ್ತಾರೆ, ನಿರಂತರವಾಗಿ ಜಗದೀಶರು ಆರೋಪ ಮಾಡ್ತಾ ಇರ್ತಾರೆ. ಏನಾಗಿದೆ, ಏನಿಲ್ಲ, ಎಲ್ಲೆಲ್ಲಿ ಏನದಂತ ಸಾಕಷ್ಟು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅನ್ನೋಂಥ ಮಾತು ಮಾತಾಡ್ತಾರೆ. ಮತ್ತೇನವರು ತಾವು ಹೋಗಿ ತಾವು ಏನಾಗಿತ್ತು, ಯಾರು ಕಂಡಿದ್ದೀವಿ, ಯಾರು ಕೊಲೆ ಆಗಿದೆ, ಎಷ್ಟು ಜನ ಕೊಲೆ ಆಗಿದೆ, ಹೆಂಗಾಗಿದೆ, ಏನು ಎಲ್ಲ ಕೊಟ್ಟಿದ್ವಿ, ನಾವು ಇನ್ಫಾರ್ಮೇಷನ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಚಿಮರೋಡಿ ಅವರು ಸಹಿತ ತಮಗೆ ಬಂದಂಥ ಆರೋಪಗಳ ಜೊತೆಗೆ ಇನ್ನುಳಿದ ವಿಷಯಗಳು ತಾವೇನು ಆರೋಪ ಮಾಡ್ತಾಯಿದ್ವಿ ಅದನ್ನೆಲ್ಲ ವಿಷಯ ಹೋಗಿ ನಾವು ಹೇಳಿದ್ವಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಸೌಜನ್ಯಗಳ ತಾಯಿಯು ಸಹಿತ ಹೋಗಿ ಆರೋಪ ಮಾಡ್ತಾ ಇದ್ದಾರೆ, ಅವ್ರಿಗೆ ಶಿಕ್ಷೆ ಆಗುವಂಥವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮಾತು ಎಲ್ಲರ ಮಾತನ್ನು ಕೇಳ್ಕೊಳ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ. ಜೊತೆಗೆ ತಮ್ಮದೇ ಅಂತ ಡಿಸಿಷನ್ಗಳು ಬರ್ತಾ ಇದ್ದಾರೆ. ಮತ್ತು ಈಗಾಗಲೇ ತನಿಖೆಯನ್ನು ಮತ್ತೆ ಆರಂಭಿಸಿದ್ದಾರೆ ಅನ್ನುವಂತಹ ಒಂದು ಸುದ್ದಿಗಳು ಬರೋದ್ರಿಂದಾಗಿ ಒಂದಿಷ್ಟು ನೆಮ್ಮದಿ. ಇವರೇನೋ ಮಾತಾಡಿ ಡಿ ಕೆ ಶಿವಕುಮಾರ್ ಅವರು BJP ರೊಕ್ಕ ಹಾರಿಸ್ತಾರ, ಅಲ್ಲಿ ಕಲ್ಲಿಟ್ಟಿದ್ದಾರೆ, ಹುಂಡಿ ಮೇಲೆ ಕಲ್ಲಿಟ್ಟಿದ್ದಾರೆ, 5 ಕೋಟಿ ಪ್ರತಿ ವರ್ಷ ಟ್ರಾನ್ಸಾಕ್ಷನ್ ಆಗ್ತದೆ. ದೇಶದ ಶ್ರೀಮಂತ ದೇವಸ್ಥಾನಗಳಲ್ಲಿ ನಮ್ಮ ಮಂಜುನಾಥ ದೇವಾಲಯ ಒಂದು ಶ್ರೀಮಂತ ದೇಶ, ಅದನ್ನು ಕರೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರೆ, ಇವರಿದ್ದಂಥವರು BJPಗರಿಲ್ಲ, ಹಿಂದೂಗಳ ಪವಿತ್ರ ಸ್ಥಾನ ಇದು, ಅದ್ರ ಹೆಸರು ಕೇಳೋ ಸಲುವಾಗಿ ಲೆಫ್ಟಿಸ್ಟ್ರು ಜೊತೆಗೆ ನಕ್ಸಲೈಟ್ಸರು ಇನ್ನುಳಿದವರು ಇವರೆಲ್ಲರೂ ಇದ್ರ ಹೆಸರು ಕೇಳಿಸ್ತಾ ಇದ್ದಾರೆ, ಒಂದು ವ್ಯಕ್ತಿತ್ವನ ಹಾಳು ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿದ್ದು ಏನಪ್ಪ ಅಂದ್ರೆ ಹಳಿ ತಪ್ಪಿಸುವಂಥ ತನಿಖೆಯ ಹಳಿ ತಪ್ಪಿಸುವಂಥ ಕೆಲಸ. ಅದು ಇದಕ್ಕೆ ಬಲಿ ಆಗಿಲ್ಲ ಅನ್ನೋದು ಸೂಚನೆಗಳನ್ನ ಸ್ವತಃ ಜಗದೀಶ್ ಅವರು ವಕೀಲರು ಅವರು ಸಾಕಷ್ಟು ಅದಾರೆ. ಈಗಾಗಲೇ ಅವ್ರ ಮೇಲೆ ಒಂದು ದಿನದ ಜೈಲು ಅನುಭವಿಸಿ ಬಂದಿದ್ದಾರೆ. ಅವ್ರ ಮೇಲೆ ಎನ್ಕ್ವೈರಿನೂ ಅದ, FIR ಅದ, ಅದಕ್ಕೆ ಜಾಮೀನು ತೊಗೊಂಡಿದ್ದಾರೆ, ಹೊರಗೆ ಬಂದಿದ್ದಾರೆ. ಅದೇ ಕಾಲಕ್ಕೆ ಮಟ್ಟೆನವ್ರ ಪರಿಸ್ಥಿತಿ ಅದೇ ಅದ, ಚಮರೋಡಿ ಅವ್ರ ಪರಿಸ್ಥಿತಿನೂ ಅದ. ಇವರೆಲ್ಲರೂ ಈ ಒಂದು ಅಲ್ಲಿ ನಡೆದಂಥ ಅನ್ಯಾಯಗಳ ಪರವಾಗಿ ಹೋರಾಟ ಮಾಡ್ತಾ ಬಂದಂಥವರು, ತಮ್ಮ ಧ್ವನಿಯನ್ನು ಎತ್ತರಿಸಿ ಹೇಳಿದವರು, ಜನರಿಗೆ ಜಾಗೃತಿ ಮೂಡಿಸಿದವರು, ಇಡೀ ರಾಜ್ಯದ ಮಟ್ಟದಲ್ಲಿ ಅಷ್ಟಲ್ಲ ದೇಶದ ಮಟ್ಟದಲ್ಲೂ ಈ ದೊಡ್ಡ ಸುದ್ದಿ ಮಾಡಿದವರು. ಅದರಲ್ಲೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದ ಮೇಲಂತೂ ಇದು ದೊಡ್ಡ ಎತ್ತರಕ್ಕೆ ಬೆಳೆದು ಹೋಗಿಬಿಟ್ಟಿದ್ರು. ಸತ್ಯ ಹೊರ ಬರಬೇಕಪ್ಪ ಅನ್ನೋದು ಧ್ವನಿ ಇನ್ನಷ್ಟು ಗಟ್ಟಿ ಆಗ್ತಾ ಇವತ್ತು ಮುಪ್ಪುರಿಗೊಂಡದಂತ. ಇದನ್ನು ಯಾರೂ ಮರಿತಾ ಇಲ್ಲ. ಎದ್ದ ತಕ್ಷಣ ಎಲ್ಲರೂ ಹುಡುಕೋದೇನು, ಧರ್ಮಸ್ಥಳದಲ್ಲಿ ಇವತ್ತೇನಾಯಿತು, ನಾಳೆ ಏನಾಗ್ತದೆ, ಮತ್ತೇನಾಗ್ತದೆ, ಏನು ಹೊಸದೇನು ಹೇಳ್ತಾ ಇದ್ದಾರ, ತನಿಖೆ ಮುಗಿತಾ, ಇವೆಲ್ಲ ಇವತ್ತು ತನಿಖೆ ಬಂದ್ರಿಂದ ಇವತ್ತು ಧರ್ಮಸ್ಥಳದ ಅದರಲ್ಲೂ ಬೇರೆ ಅಂದರೆ ಹೆಗ್ಗಡೆಯವ್ರ ಪರ ಇರುತ್ತಿರುವಂಥವರು ಮಾತಾಡಲಿಕ್ಕಿದ್ದಾರೆ, ಅವರು ವಿರೋಧ ಇದ್ದಂಥವರು ಮಾತಾಡಲಿಕ್ಕಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ, ಇವರ ವಾದದ ಮಧ್ಯದಲ್ಲಿ ಎಲ್ಲೋ ಸತ್ಯ ಅದ ಮಾತ್ರ ಎಲ್ಲರಿಗೂ ಜನಸಾಮಾನ್ಯರಿಗೆ ತಿಳಿಯುವಂಥ ಪ್ರಸಂಗ ಗೊತ್ತಾಗಿದ್ದಾರೆ. ಯಾಕಂದ್ರೆ ಇದು ಯಾವ ರೀತಿ ಬೆಳೆದು ನಿಂತದೆ ಇವತ್ತು ಕರ್ನಾಟಕದಲ್ಲಪ್ಪ ಅಂದ್ರೆ ಪ್ರತಿಯೊಂದು ಊರಿನಲ್ಲೂ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳು ಸಹಿತ ಧರ್ಮಸ್ಥಳದ ಯಾರ್ಯಾರು ಭಕ್ತರಿದ್ದಾರೆ, ಯಾರು ನಡ್ಕೊಳ್ತಾ ಇದ್ದಾರೆ, ಧರ್ಮಸ್ಥಳ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲರ ಮುಂದೂ ಇದು ಹರಿದಾಡಿಬಿಟ್ಟದೆ. ಇವತ್ತು ಎಲ್ಲರೂ ಅದನ್ನು ಮಾತಾಡುವಂಥ ಪ್ರಸಂಗದ. ಇಲ್ಲೇ ಒಂದು ಗಮನಿಸಬೇಕಾದ್ದೇನಪ್ಪ ಅಂತಂದ್ರೆ, ಇವರಲ್ಲಿ ಯಾರಲ್ಲೂ ಮಂಜುನಾಥದ ಮೇಲಿರುವಂಥ ಭಕ್ತಿ, ಅಣ್ಣಯ್ಯಪ್ಪನ ಮೇಲಿರುವಂಥ ಭಕ್ತಿ ಕಡಿಮೆ ಆಗಿಲ್ಲ ಅನ್ನೋದಷ್ಟು ಸತ್ಯದ. ಇವರೆಲ್ಲರೂ ಅದು ಪವಿತ್ರ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಅದರಲ್ಲಿ ನಡೀತಿರುವಂಥ ಈ ಹತ್ಯಾಕಾಂಡಗಳು ಏನೂ ಇಲ್ಲ, ಭೂಮಿ ಕಬಳಿಕೆಗಳು ಇವೆಲ್ಲನೂ ಗಮನಿಸಿದಾಗ ಇವು ಸುಲಭ ನಿಲ್ತಾ ಇಲ್ವೇನೋ ಅನ್ನುವಂಥದ್ದು. ಆದರೆ ಒಂದು ಏನಪ್ಪ ಅಂತಂದ್ರೆ, ಈ ಒಂದು 2ನೇ ಸಲ ಏನು ತನಿಖೆ ಆಗಬೇಕಂತ ಬೆಲೆ ಹಚ್ಚಿದ್ರು ಚಮರೋಡಿ ಮಟ್ಟೆನ್ನವರು ಇನ್ನುಳಿದವರೆಲ್ಲ ಸಂಘಟಕರು, ಆಗಲಿಂದ ಮಾತ್ರ ಇಲ್ಲೇ ಹತ್ಯೆಗಳಾಗೋದು ಕಡಿಮೆ ಆಗ್ತಾಯಿದೆ ಅನ್ನುವಂಥದ್ದು ರಿಪೋರ್ಟ್ಸು ಬರ್ತಾ ಇದ್ದಾವೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಅದು ನಿರಂತರ ಮುಂದುವರೆದಿರ್ತದೆ. ಒಬ್ಬರಂತರ ಇವರಾದರು ಇವರಾದರು ಅಂತೇಳಿ ಹಾಗೆ ಸಾವುಗಳಾಗ್ತಾಯಿದ್ವು, ಅತ್ಯಾಚಾರ ಆಗ್ತಾಯಿದ್ವು, ಹೋಗೋದು ಬರ್ತಾಯಿದ್ರು, ಮತ್ತೇನೋ ಮಾಡ್ತಿದ್ರು. ಇವೆಲ್ಲ ನಿರಂತರವಾಗಿ ನಡೆದಿದ್ದು. ಆದರೆ ಈಗ ಅದಕ್ಕೆ ಬ್ರೇಕ್ ಬಿದ್ದದ. ಅದನ್ನೆಲ್ಲ ರೆಕಾರ್ಡ್ಸ್ ಮತ್ತೆ ಹೊಸ ಆಗುವಂಥ ಘಟನೆಗಳಿಗೆ ಪ್ರತಿಯೊಂದು ರೆಕಾರ್ಡ್ ಮಾಡುವಂಥ ಒಂದು ಪ್ರವೃತ್ತಿಯಲ್ಲಿ ಬೆಳೀತಾ ಇದೆ. ಯಾಕಂದರೆ ಎಲ್ಲರ ಕಣ್ಣು ಈ ಧರ್ಮಸ್ಥಳದ ಮೇಲೆ ಇವತ್ತು ಅದ್ರ ಹುಂಡಿ ಮೇಲೂ ಇವತ್ತು ಕೂಡಿದೆ. ಯಾಕಂದರೆ 500 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತದೆ. ಒಂದು 3 ಮಾತಾಡ್ತಾ ಇದ್ದಾರೆ. ಅದು ಎಷ್ಟೋ ಏನೋ 500 ಕೋಟಿ 1000 ಕೋಟಿ ಏನು ಗೊತ್ತಿಲ್ಲ, ಕಣ್ಣಿಗೆ ಕಾಣದ ಹರಿದು ಬರುತ್ತಿರುವಂಥ ಒಂದು ಪ್ರವಾಹ. ಅದು ಭಕ್ತರ ಪ್ರೀತಿಯ ಕಾಣಿಕೆಗಳು. ಅದು ಕೆಟ್ಟದಕ್ಕೆ ಉಪಯೋಗ ಆಗಬಾರ್ದು. ಅಲ್ಲೇ ದೇವಸ್ಥಾನದ ಡೆವಲಪ್ಮೆಂಟ್ ಸಲುವಾಗಿ, ದೇವಸ್ಥಾನದ ಸ್ವಚ್ಛತೆ ಸಲುವಾಗಿ, ಇನ್ನೊಂದಕ್ಕೆ ಸಲುವಾಗಿ ಖರ್ಚಾಗಿ ಅದು ಅಲ್ಲಿ ಅನ್ನ ಸಂತರ್ಪಣೆಗೆ ಹೆಲ್ಪ್ ಆದರೆ ಆ ಮಾತು ಬೇರೆ. ಆದರೆ ಅದಕ್ಕಿಂತ ಹೆಚ್ಚಿಗೆ ಉತ್ಪನ್ನ ಬರೋದರಿಂದ ಸಾವಿರಾರು ಎಕರೆ ಭೂಮಿ ಹೆಗ್ಗಡೆ ಅಥವಾ ಮಂಜುನಾಥ ದೇವಾಲಯದ ನೆಲಗಟ್ಟೆಯಲ್ಲಿ ಇರೋದರಿಂದಾಗಿ ಅನೇಕ ಭೂಮಿಗಳು ಮಂಜುನಾಥನ ಒಂದು ಟ್ರಸ್ಟ್ನಲ್ಲಿ ಸಿಗುತ್ತಿರೋದ್ರಾಗೆ ಅಲ್ಲಿಯ ಕಾಲೇಜ್ಗಳಾಗಿರ್ಬೋದು, ಮತ್ತೇನಾಗಿರ್ಬೋದು, ಒಳ್ಳೆ ಎಜುಕೇಷನ್ ಅದು ಅಲ್ಲಿಲ್ಲ ಅಂತಲ್ಲ, ಆರೋಪಗಳಿದ್ದಾವೆ. ಒಳ್ಳೆ ಎಜುಕೇಷನ್ ಅದ. ಅವೆಲ್ಲ ಮೂಲಗಳಿಂದ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರಿಂದ 500 to 600 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತದೆ ಅನ್ನೋಂಥ ವಾದಗಳು ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಇವತ್ತು ಧರ್ಮಸ್ಥಳ ಏನಪ್ಪ ಅಂತಂದ್ರೆ ದೇಶದ ರಾಜ್ಯದ ಪ್ರತಿಯೊಬ್ಬರ ಕಣ್ಣು, ಅದರಲ್ಲೂ ಧರ್ಮಸ್ಥಳಕ್ಕೆ ಯಾರ್ಯಾರು ನಡ್ಕೊಳ್ತಾರಲ್ಲ ಅವರೆಲ್ಲರಲ್ಲೂ ಇದೊಂದು ಇವತ್ತು ಏನಪ್ಪ ಅಂದ್ರೆ ಎಕ್ಸ್ರೇ ಕಣ್ಣು ಮೂಡಿ ಅಲ್ಲಿ ಎಷ್ಟದ ಏನದ ಅನ್ನೋಂಥ ಚರ್ಚೆಗಳು, ಅಲ್ಲಿ ಏನು ನಡೀತಾ ಇದೆ ಅನ್ನೋಂಥ ವಿಚಾರಗಳು ಎಲ್ಲಗಳು ಪ್ರಸಾರ ಆಗೋದ್ರಿಂದಾಗೆ ಇವತ್ತು
ಮತ್ತಷ್ಟು ಹೆಚ್ಚಿಗೆ ಅದು ಪ್ರಸಾರ ಪಡಿತಾ ಇದೆ. ಏನೇ ಆಗಲಿ ಪಟ್ಟಣ ಸತ್ಯಷ್ಟವರೆಗೆ ಬರಲಿ, ಅನ್ಯಾಯಗಳಾದವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ, ಈ ನಿಜವಾಗಿಯೂ ದುಡ್ಡು ಕಬಳಿಸಿಕೊಂಡಿದ್ದಾರೆ ಬಿ ಜೆ ಪಿಗರು. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು ನಿಮಗೆ ಗೊತ್ತದ ಇಲ್ಲ ಅಪವಿತ್ರ ಮಾಡಲಿಕ್ಕೆ ಹೊರಟಿದ್ದಾರ ಯಾರಿಗೆ ಗೊತ್ತು, ನೀವು ಹೇಳ್ಬೇಕಂತ ಭಕ್ತರು ಅಂತ ಹೇಳ್ತಾ, ಭಕ್ತರಿಗೆ ಒಂದು ಸವಾಲಿದ್ದಂಗೆ ಯಾರು ಸರಿ ಯಾರು ತಪ್ಪು ಅಂತೇಳಿ ಭಕ್ತರು ನಿಜವಾಗಿಯೂ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಸಿತಾರಾಮಿ ಸತ್ಯ ಕೈಗಳಲ್ಲಿ ವಂದನೆಗಳು.